ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಬುಧವಾರ ಆಗಿತ್ತು, ಮನೇಲೇ ಇದ್ದರು ನಮ್ಮ ಹಸ್ಬೆಂಡ್. ಸೊ ಚಿಕನ್ ತರಿಸಿ ತುಂಬ ದಿನವೇ ಆಗಿತ್ತು. ನಾವು ಈ ಮನೆಗೆ ಬಂದಮೇಲೆ ಏನು ಮಾಡೋಂಗಿಲ್ಲ ಅಂತೇಳಿ ತಿಂದಿರಲೇ ಇಲ್ಲ. ಅದಕ್ಕಾಗಿ ಮನೇಲೇ ಇದ್ದರು ಅಂತೇಳಿ ಚಿಕನ್ ತರಿಸ್ಕೊಡಿ ಅಂತೇಳಿ ಹೇಳ್ತಾಯಿದ್ದೀನಿ. ತೊಗೊಂಬರೋಕ್ಕೆ ಅಂತ ಹೋಗ್ತಾಯಿದ್ರು. ಪಾಪ ಜೊತೇಲಿ ಬರ್ತಾನೆ ಅಂತ ಅವ್ರಿಗೆ ತಪ್ಸಾಕ್ಬಿಟ್ಟು ಹೋಗ್ಬೇಕಂತೇಳಿ ಹೊರಡ್ತಾಯಿದ್ರು. ಇನ್ನೇನು ಚಿಕನ್ ತಗೊಂಬಂದು ಕೊಟ್ಟು ಮತ್ತೆ ಹೊರಗಡೆ ಹೋಗ್ಬೇಕಂತ ಹೋಗಿದ್ರು. ನಾನು ಅವ್ರು ಬರೋದ್ರೊಳಗಡೆ ಅಡುಗೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಮೊದಲು ಚಿಕನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎಲ್ಲನ ಸೋಸಿ ಇಟ್ಕೊತಾ ಇದ್ದೀನಿ ಕ್ಲೀನಾಗಿ. ಸೊ ಹೊಸ ಮನೆ ಬಂದಿದ್ದಾದಮೇಲೆ ಯಾವುದೇ ರೀತಿ ಚಿಕನ್ ಸಾಂಬಾರು ಏನೂ ಮಾಡಬಾರ್ದಂತೇಳಿ ಇರುತ್ತಲ್ವ. ಅದಕ್ಕಾಗಿ 40 ದಿನವರೆಗೂ ನಾವು ಏನೂ ಮಾಡಿರಲೇ ಇಲ್ಲ. ಸೊ 40 ದಿನ ಕಂಪ್ಲೀಟ್ ಆಗಿತ್ತು. ಅದಕ್ಕಾಗಿ ಹೊಸ ಮನೆ ಬಂದಿದ ಮೇಲೆ ಮಾಡಬಾರ್ದಂತ ಇತ್ತಲ್ವ, ಹಾಗಾಗಿ ಮಾಡಿರಲಿಲ್ಲ. ಇವಾಗ ಮಾಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲ ತೋರಿಸ್ತಾ ಹೋಗ್ತೀನಿ ವೀಡಿಯೋಸಲ್ಲಿ ಯಾವುದ್ಯಾವುದು ಅಡುಗೆ ಮಾಡ್ತಾಯಿದ್ದೀನಿ ಅಂತೇಳಿ. ಇಷ್ಟು ದಿನ ಹೊಸ ಮನೆ ಬಂದಿದ್ದಾದಮೇಲೆ ಲಾಗ್ಸ್ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಎಲ್ಲ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಪಾಪ ನೋಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಮಾಡಬೇಕಾಗಿತ್ತು ಕೆಲಸಗಳು. ಅದಕ್ಕಾಗಿ ಟೈಮ್ ಸಿಗ್ತಾ ಇರಲಿಲ್ಲ. ಇನ್ಮೇಲಿಂದ ಫ್ರೀ ಇದ್ದೀನಿ, ಡೈಲೀಸ್ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ಇನ್ನು ಮುಂದೆ 3 ಕಡೆನೂ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಫ್ರೀ ಟೈಮ್ ಮಾಡಿಕೊಂಡು. ಅದರಲ್ಲೂ ಸೊ ಹೊಸ ವೀಡಿಯೋಗಳನ್ನು ಮಾಡಬೇಕಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಫೇಸ್ಬುಕ್ಕಲ್ಲೂ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಸೊ ಒಂದು ವೀಡಿಯೋ ಎಡಿಟ್ ಮಾಡೋದ್ರೊಳಗೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕಾಗಿ ಸೊ ನೋಡಿಕೊಂಡು ನಾನು ಸ್ವಲ್ಪ ದಿನ ಬಿಟ್ಟು ಒಂದೊಂದು ಯಾವುದು ಅಡ್ಜಸ್ಟ್ ಆಗುತ್ತೋ ಅದಕ್ಕೆ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಫ್ರೀ ಆದಾಗ ನೀವು ವೀಡಿಯೋ ವಾಚ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಸೊ ಇವಾಗ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕಾಯಿನ ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕಲ್ವ, ಅದಕ್ಕಾಗಿ ಮಸಾಲೆ ಪದಾರ್ಥ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಇನ್ನು ಚಕ್ಕೆ, ಲವಂಗ, ಸೊ ಹಾಗೆ ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟನ್ನು ಸೇರಿಸಿ ನಾನಿವಾಗ ಗ್ರೈಂಡ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದು ಹಾಕ್ತಾಯಿದ್ದೀನಿ. ಅದಕ್ಕಾಗಿ ಅದನ್ನೇನು ಹಾಕಿಲ್ಲ. ಸೊ ಇವಾಗ ಗ್ರೈಂಡ್ ಮಾಡಿದ್ದಾಯಿತು. ನಾನಿವಾಗ ಚಿಕನ್ ಮಾಡೋದು ಮತ್ತು ಕಬಾಬ್ ಮಾಡೋದು ತೋರಿಸ್ತಾ ಇದ್ದೀನಿ. ಮತ್ತು ಏನಕ್ಕೆ ಕಬಾಬು ಎರಡೂ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಮಕ್ಕಳು ಖಾರ ಅಂತೇಳಿ ಅದು ಸಾಂಬಾರು ಅಷ್ಟು ತಿನ್ನೋದಿಲ್ಲ, ಪೀಸ್ ಅಷ್ಟೇ ತಿಂತಾಯಿರ್ತಾರೆ. ಸೊ ಅದಕ್ಕಾಗಿ ಮಕ್ಳಿಗೆ ಪೂರ್ತಿ ಸಪ್ರೇಟು ಸ್ವಲ್ಪ ಎತ್ತಿಟ್ಕೊಂಡು ಸಾಂಬಾರ್ಗೆ ಒಂದು ಕಡೆ ಮಾಡ್ಕೊತೀನಿ. ಸಾಂಬಾರು ನನಗೂ ಹಸ್ಬೆಂಡ್ಗೂ ಮಾಡ್ಕೊತೀನಿ. ಅವರು ತಿಂತಾರೆ ಸಾಂಬಾರು, ಸ್ವಲ್ಪ ತಿಂತಾರೆ ಲೈಟಾಗಿ. ಸೊ ಮಕ್ಳಿಗೆ ಗೊತ್ತಿರುತ್ತಲ್ಲ ಖಾರ ಅಂತೇಳಿ ಅಷ್ಟೊಂದು ತಿನ್ನೋದಕ್ಕಾಗಲ್ಲ. ಅದಕ್ಕಾಗಿ ಕಬಾಬ್ ತುಂಬಾ ಇಷ್ಟಪಡ್ತಾರೆ ಅಂತೇಳಿ ಕಬಾಬ್ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಕಬಾಬ್ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಹಾಗೆ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, 1 ಸ್ಪೂನು ಮೈದಾನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಬ್ಬಿರೋಂಥ ಮಸಾಲಾನ ಹಾಕ್ಕೊಂಡಿದ್ದೀನಿ. ಹಾಗೆ ಕಬಾಬ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ಇವಾಗ ನಾನು ಸ್ವಲ್ಪ ಹೊತ್ತು ಅದು ಮಿಕ್ಸ್ ಮಾಡ್ಕೊಳಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತೀನಿ. ಹಾಗೆ ಒಂದು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1/4 kg ಚಿಕನ್ನಷ್ಟು ತೊಗೊಂಡಿದ್ದೀನಿ ನಾನು ಸ್ವಲ್ಪನ, ಅದಕ್ಕೆ 1 ಮೊಟ್ಟೆ ಮಾತ್ರ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿಡಬೇಕಾಗುತ್ತೆ. ಅದು ಮೆಲ್ಟ್ ಆಗಬೇಕು, ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ. ಸೊ ಅದು ಚೆನ್ನಾಗಿ ಚಿಕನ್ ಮಸಾಲೆ ಎಲ್ಲ ಹೊಂದ್ಕೋಬೇಕಲ್ವ, ಅದಕ್ಕಾಗಿ ನಾನು ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ. ಅದೇ ರೀತಿಯಾಗಿ ಈಗ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಮಸಾಲೆ ಪದಾರ್ಥ, ಅದನ್ನು ಸಾಂಬಾರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇನ್ನು ರೆಡಿ ಆಯಿತು ತಿಂಡಿ ಏನು. ಸೊ ನಾನು ಕೆಲಸಗಳು ಸ್ಟಾರ್ಟ್ ಮಾಡೋದ್ರೊಳಗಡೆ ಸಂಜೆ 6 ಗಂಟೆ ಆಯಿತು. ನಮ್ಮ ಮನೆಯವರು ಬಂದು ಊಟ ಮಾಡ್ತಾರೆ, ಅಷ್ಟರಲ್ಲಿ ರೆಡಿ ಮಾಡೋಣ ಅಂತೇಳಿ ನಾನಿವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಕಡೆ ಮಕ್ಕಳು ಸ್ಕೂಲಲ್ಲಿ ಹೋಮ್ವರ್ಕ್ ಇತ್ತು ಮಾಡ್ಕೊತಾ ಇದ್ರು. ನಾನು ದೊಡ್ಡ ಮಗಳು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಮಾಡ್ತಾಯಿದ್ಲು, ಜೊತೆಯಲ್ಲೇ ಮಾತಾಡಿಕೊಂಡು. ಸೊ ನೋಡಿ ಇವಾಗ ಚಿಕನ್ ಸಾಂಬಾರು ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಒಂದೇ ಕೂಗಿಸಿದ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಇವಾಗ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ರುಬ್ಬಿರೋಂಥ ಮಸಾಲನ ಇದ್ರೊಳಗಡೆ ಸೇರಿಸಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇನು ಟೈಮ್ ಆಗೋದಿಲ್ಲ, ಬೇಗನೆ ಮಾಡ್ಕೋಬೋದು ಅಡುಗೆನ. ಸೊ ಯಾರಾದರೂ ಗೊತ್ತಿಲ್ಲ ಅಂತ ಅಂದರೆ ಸೊ ವೀಡಿಯೋಸನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫುಲ್ ವೀಡಿಯೋ ಬೇಕು ಅಂತಂದರೆ ಅಲ್ಲಿ ಹೋಗಿ ವಾಚ್ ಮಾಡಿ, ಸುಮಾರು ರೆಸಿಪಿಗಳನ್ನು ಹಾಕಿದ್ದೀನಿ. ಸೊ ಹಾಗೆ ಇವಾಗ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 3 ಸ್ಪೂನು ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಇವಾಗ ಸ್ವಲ್ಪ ಹಾಗೆ ಕುದಿಯೋದಕ್ಕೆ ಬಿಡ್ತೀನಿ. ನಂತರ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೋಡಿ, ನಮಗೆ ಎಷ್ಟು ಅಳತೆಗೆ ಬೇಕಾಗುತ್ತೋ ಅಷ್ಟನ್ನು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ.
ನಾನೊಂದು ಅರ್ಧ ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗನೆ ಫ್ರೈ ಆಗುತ್ತಲ್ವ, ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕಿದ್ರೆ. ಇನ್ನು ಇದು ಸಾಂಬಾರು ಕೂಗೋದ್ರೊಳಗಡೆ ನಾನು ಕಬಾಬ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಸೊ ನೋಡಿ, ಒಂದೊಂದಾಗಿ ಇವಾಗ ಕಬಾಬ್ಗೆ ಹಾಕ್ಕೊತಾ ಇದ್ದೀನಿ ಚಿಕನನ್ನು. ಎಣ್ಣೆಗೆ ಒಂದೊಂದೇ ತೇಲಿಸ್ಕೊಂಡಿದ್ದೀನಿ. ಸೊ ಈ ಥರ ರೆಡಿ ಆಯಿತು. ಇನ್ನು ಅದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಈಗ ಎಣ್ಣೆ ಕಾಯ್ದಿರಬೇಕು, ಅದಾದಮೇಲೆ ಚೆನ್ನಾಗಿ ಕಾದಿದ ಮೇಲೆ ಹಾಕಿದ್ರೆ ಈ ಥರ ಚೆನ್ನಾಗಿ ರೆಸಿಪಿ ರೆಡಿ ಆಗುತ್ತೆ. ಬಂದಿದೆ ನೋಡಿ. ಇನ್ನು ಕಲರ್ ಬರಬೇಕು, ಪಾಪು ಅರ್ಜೆಂಟ್ ಮಾಡ್ತಿದ್ದೇನೆ ಅಂತೇಳಿ ಒಂದು ಸ್ವಲ್ಪ ತಕ್ಕೊಟ್ಟಿದ್ದೀನಿ ಅಷ್ಟೇ. ಚೆನ್ನಾಗಿ ರೆಡಿಯಾಗಿತ್ತು. ಸೊ ಅವನಷ್ಟು ಅರ್ಜೆಂಟ್ ಮಾಡ್ತಾನೆ ಅಂತೇಳಿ ಬೇಗನೆ ರೆಡಿ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ಇರೋ ಅಂಥವನ್ನ ಎಲ್ಲ ಸೇರಿಸ್ಕೊಂಡು ಮತ್ತೆ ನಾನು ರೆಸಿಪಿ ರೆಡಿ ಮಾಡ್ತೀನಿ. ಇನ್ನು ಮಕ್ಕಳೆಲ್ಲ ತಿಂತಾ ಕೂತ್ಕೊಂಡಿದ್ರು, ನಾನು ಹಾಗೆ ಒಂದು ಸ್ವಲ್ಪ ತಿಂತಾಯಿದ್ದೆ. ಬಿಸಿ ಬಿಸಿದು ಚೆನ್ನಾಗಿದೆ ಅಂತೇಳಿ ಖುಷಿ ಪಟ್ಕೊಂಡು ತಿಂತಾಯಿದ್ರು. ನನ್ನ ಮಗಳು ಗೊಂಬೆ ಇಟ್ಕೊಂಡು ಆಟ ಆಡ್ಕೊಂಡು. ಫ್ರೆಂಡ್ಸ್, ಹಾಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಇವಾಗ ತೋರಿಸ್ತಾ ಇದ್ದೆ. ಏನು ಅಂತಂದರೆ ಫಾಟ್ ಇಡೋ ಅಂಥದ್ದು ಸ್ಟ್ಯಾಂಡು ಈ ಥರ ಇದೆ. ಕವರ್ ಓಪನ್ ಮಾಡ್ತಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇನ್ನೂ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಓಪನ್ ಮಾಡಿ ವಿಡಿಯೋ ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಡೀಟೇಲ್ಸು. ಇನ್ನು ಸಂಜೆ ಹಸ್ಬೆಂಡ್ ಬಂದರು, ಅವ್ರಿಗೆ ಮುದ್ದೆ ಮಾಡಿ ಚಿಕನ್ ಸಾಂಬಾರು ರೆಡಿ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕಾಗಿ.